ಸಮರ್ಪಣಾ ಅಂತರ್ಜಾಲ ತಾಣ ಅರ್ಪಿಸುವ ಕಥಾ ಸಮಯ. ಮಕ್ಕಳೇ, ನಿಮ್ಮೆಲ್ಲರಿಗೂ ಕಥೆ ಅಂದ್ರೆ ಬಹಳ ಇಷ್ಟ ಅಲ್ವಾ? ಅದಕ್ಕೆ ನಮ್ಮ ಸಮರ್ಪಣಾ ಚಾನೆಲ್ನಲ್ಲಿ ಯಾವುದೇ ಅನಿಮೇಷನ್ಸ್ ಇಲ್ಲದೆ ಆಲಿಸುವಿಕೆಗೆ ಹೆಚ್ಚು ಮಹತ್ವವನ್ನ ನೀಡಿ ಈ ಒಂದು ಕಥೆಯನ್ನ ಹೇಳಲಾಗತ್ತೆ. ಗಮನ ಇಟ್ಟು ಕೇಳೋದ್ರಿಂದ ನಿಮ್ಮ ಏಕಾಗ್ರತೆಯ ಮಟ್ಟ ಹೆಚ್ಚಾಗತ್ತೆ, ಹೇಳಿದ್ದು ನೇರವಾಗಿ ಮನಸ್ಸನ್ನ ಮುಟ್ಟತ್ತೆ. ಅದೇ ಉದ್ದೇಶದಿಂದ ನಮ್ಮ ಆಡಿಯೋ ತರಗತಿಗಳಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ ಮಕ್ಕಳೇ, ಇಂದಿನ ಕಥೆಯನ್ನ ಕೇಳೋಣ. ನಮಸ್ಕಾರ ಮಕ್ಕಳೇ, ನಾವೀಗ ಒಂದು ಕಥೆಯನ್ನ ಕೇಳೋಣ. ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಅವನ ಹತ್ರ 3 ಕುದುರೆಗಳು ಇದ್ವು. ಆತ ಆ ಕುದುರೆಗಳನ್ನ ಲಾಯದಲ್ಲಿ ಕಟ್ಟಿ ಹಾಕಿದ್ದ. ಪ್ರತಿದಿನ ಆ ಕುದುರೆಗಳ ಮೇಲೆ ಸಾಮಾನುಗಳ ಮೂಟೆಯನ್ನ ಹೊರಿಸಿ ಪಕ್ಕದ ಊರಿಗೆ ಕರೆದುಕೊಂಡು ಹೋಗ್ತಾ ಇದ್ದ. ಒಂದಿನ ಮೊದಲನೇ ಕುದುರೆಗೆ ಜ್ವರ ಬಂತು. ಅದಕ್ಕೆ ಹುಷಾರೇ ಇರಲಿಲ್ಲ. ಅದು ಸುಸ್ತಾಗಿದ್ದರಿಂದ ತನ್ನ 2 ಮಿತ್ರರ ಬಳಿ ಹೋಗಿ ಹೀಗೆ ಹೇಳ್ತು: ಮಿತ್ರರೇ, ನನಗೆ ಈ ದಿನ ತುಂಬಾ ಸುಸ್ತಾಗ್ತಾ ಇದೆ. ನನ್ನ ಮೇಲೆ ಹೊರಿಸುವಂತಹ ಮೂಟೆಗಳ ಭಾರವನ್ನ ನಾನು ಹೊರೋದಕ್ಕೆ ಆಗೋದಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ನೀವಿಬ್ರು ಒಂದೊಂದು ಮೂಟೆಯನ್ನ ಹೆಚ್ಚಾಗಿ ಹೊರೋದಕ್ಕೆ ಸಾಧ್ಯನಾ ಅಂತ ಕೇಳ್ತು. ಆದ್ರೆ ಆ 2 ಕುದುರೆಗಳು ಆಗಲ್ಲಪ್ಪ ಅಂತ ಹೇಳಿದ್ವು. ಸರಿ, ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಆ ಮೊದಲನೇ ಕುದುರೆ ವ್ಯಾಪಾರಿ ಹೊರದ ಎಲ್ಲಾ ಮೂಟೆಗಳನ್ನ ಹೊತ್ಕೊಂಡು ಹೋಗ್ತಾ ಇತ್ತು. ಅದರ ಹಿಂದೆ 2 ಕುದುರೆಗಳು ಕೂಡ ಬರ್ತಾ ಇದ್ವು. ದಾರಿಯಲ್ಲಿ ಹೋಗ್ತಾ ಇದ್ದಾಗ ಮೊದಲನೇ ಕುದುರೆ ಮೇಲೆ ಇದ್ದಂತಹ ಮೂಟೆಗಳ ಭಾರದಿಂದ ಜ್ವರದಿಂದ ಬಳಲ್ತಿದ್ದಂತಹ ಆ ಕುದುರೆ ಕುಸಿದು ಬಿದ್ದು ಅಲ್ಲೇ ಸತ್ತು ಹೋಯಿತು. ಆಗ ಆ ವ್ಯಾಪಾರಿ ಮೊದಲನೇ ಕುದುರೆಯ ಮೇಲೆ ಇದ್ದಂತಹ ಎಲ್ಲಾ ಮೂಟೆಗಳನ್ನ 2ನೇ ಕುದುರೆ ಮೇಲೆ ಅರ್ಧ, ಇನ್ನರ್ಧ ಮೂಟೆಗಳನ್ನ 3ನೇ ಕುದುರೆ ಮೇಲೆ ಹೊರಿಸ್ದ. ಇದರಿಂದ ಆ 2 ಕುದುರೆಗಳ ಮೇಲೆ ಇದ್ದಂತಹ ಹೊರೆ ಇನ್ನಷ್ಟು ಹೆಚ್ಚಾಯಿತು. ಅದು ಕೂಡ ಕಷ್ಟವನ್ನ ಅನುಭವಿಸಬೇಕಾಯಿತು. ಇದರಿಂದ ತಿಳಿಯುವಂತಹ ನೀತಿ ಏನು? ಆ 2 ಕುದುರೆಗಳು ಮೊದಲನೇ ಕುದುರೆಗೆ ಸಹಾಯ ಮಾಡಿದಿದ್ರೆ ಒಂದೊಂದು ಮೂಟೆಯನ್ನ ಹೊರಬೇಕಾಗಿರ್ತಿತ್ತೇನೋ ಅಷ್ಟೇ. ಜೊತೆಗೆ ಆ ಮೊದಲನೇ ಕುದುರೆಯ ಪ್ರಾಣ ಕೂಡ ಉಳಿತಿತ್ತು. ಆದ್ರೆ ಈಗ ಏನಾಯ್ತು? ಮೊದಲನೇ ಕುದುರೆ ಪ್ರಾಣವನ್ನ ಕಳ್ಕೋಬೇಕಾಯಿತು. ಈ 2 ಕುದುರೆಗಳಿಗೂ ಕೂಡ ಮೂಟೆಗಳ ಭಾರ ಹೆಚ್ಚಾಗಿ ಕಷ್ಟಪಡೋ ರೀತಿ ಆಯಿತು. ಹಾಗಾಗಿ ಸ್ನೇಹಿತರೆ, ನಮ್ಮ ಆಸ್ತಿ ಸ್ನೇಹಿತರಿಗೆ ನಾವು ಸಹಾಯವನ್ನ ಮಾಡಿದ್ರೆ ಅವರು ಕೂಡ ನಾವು ಕಷ್ಟದಲ್ಲಿದ್ದಾಗ ಸಹಾಯವನ್ನ ಮಾಡ್ತಾರೆ ಅಲ್ವಾ? ಧನ್ಯವಾದಗಳು ಮಕ್ಕಳೇ.